ಬೀದಿಯಲ್ಲಿ ನೀರಿಗಾಗಿ ಹಾಹಾಕಾರ. ನೀರು ನಿಂತು ವಾರ ಕಳೆದರೂ ಗ್ರಾಮಕ್ಕೆ ಬಾರದ ಪಂಚಾಯಿತಿ ಅಧಿಕಾರಿಗಳು. ಕಳೆದ ಒಂದು ವಾರದಿಂದ ನಮಗೆ ಕುಡಿಯಲು ನೀರು ಬರುತ್ತಿಲ್ಲ ಎಂದು ನೀರಿಗಾಗಿ ಜನರ ಗೋಳಾಟ. ಇತ್ತ ಗಮನ ಕೊಡದ ಅಂಬಳೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಶಾಸಕರೇ ಬಂದು ನೋಡಿ ನಮ್ಮ ಸಮಸ್ಯೆ ಎಂದು ಸಾರ್ವಜನಿಕರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವೈಕೆಮೂಳೆ ಗ್ರಾಮದ 1ನೇ ವಾರ್ಡ್ನಲ್ಲಿ ಒಂದು ವಾರದಿಂದ ನೀರು ಬರುತ್ತಿಲ್ಲವೆಂದು ಗ್ರಾಮದಲ್ಲಿ ಮಹಿಳೆಯರು ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟಿಸಿದರು. ಮಹಿಳೆಯರು ಮಾತನಾಡಿ, ಸುಮಾರು ದಿನಗಳಿಂದಲೂ ನೀರಿನ ಸಮಸ್ಯೆ ಇದ್ದು ನಮ್ಮ ಸಮಸ್ಯೆಯನ್ನ ಅಧಿಕಾರಿಗಳು ಬಂದು ನೋಡಿಲ್ಲ. ಸ್ಥಳೀಯ ಶಾಸಕರು ಬಂದು ನಮ್ಮ ಕಷ್ಟ ಕೇಳುತ್ತಿಲ್ಲ. ನಾವು ದಿನನಿತ್ಯ ಹೆದ್ದಾರಿ ದಾಟಿ ಹೋಗಿ ನೀರು ತರಬೇಕಾಗಿದೆ. ನೀರಿಲ್ಲದೆ ಎಷ್ಟೋ ಸಮಸ್ಯೆ ಆಗುತ್ತಿದೆ ಎಂದು ಗೊತ್ತಿದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಲವಾರು ಬಾರಿ ಪಂಚಾಯಿತಿಗೆ ಸಮಸ್ಯೆ ಹೇಳಲು ಬಂದರೆ ಪಿಡಿಒ ನಮಗೆ ಸಿಗುವುದಿಲ್ಲ, ಇಂಥ ಪಂಚಾಯಿತಿಗೆ ಸರಿಯಾಗಿ ಬರುವುದಿಲ್ಲ, ಇಂಥ ಅಧಿಕಾರಿ ನಮಗೆ ನೀರಿನ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತಾರೆ ಎನ್ನುವುದೇ ಅನುಮಾನವಾಗಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ಸು ಲಾರಿ ಬಂದ್ರು ಗೊತ್ತಾಗೋದಿಲ್ಲ, ಅತ್ತಾಗ ಲಾರಿ ಬಂದ್ರು ಇತ್ತಾಗ ಬಸ್ ಬಂದ್ರು ಗೊತ್ತಾಗೋದಿಲ್ಲ. ರೋಡ್ ದಾಟ್ಕೊಂಡ್ ಬರ್ಬೇಕು, ರೋಡ್ ದಾಟ್ಕೊಂಡ್ ಬಂದು ನೀರ್ ಆಗ್ಬೇಕಾಗುತ್ತೆ. ಕುಟುಂಬಕ್ಕಾಗ ನೀರಷ್ಟು ಈ ಕೊಟ್ರೆ ನಮ್ಗ. ಈ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚಾಗಿ ಬಿಂದಿಗೆ ಹಿಡಿದು ಭಾಗವಹಿಸಿದ್ರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.